ನಿನಗೋಸ್ಕರ ಏನೋ ತಗೊಂಬಂದಿದ್ದೀನಿ. ಏನ್ರಿ ಇದು? ನೀನು ಬೆಳಿಗ್ಗೆ ಶಪಥ ಮಾಡ್ಬಿಟ್ಟಿಲ್ಲಮ್ಮ, ನನ್ನ ಗಂಡ ರೂಮ್ ಕಟ್ಟಿಸ್ತಾನೆ ಅಂತ, ಅದಕ್ಕೆ ಇಟ್ಟಿಗೆ ತಗೊಂಬಂದಿದ್ದೀನಿ. ಅವ್ರು ಏನು ಐಟಮ್ ತಗೊಂಡ್ರು ಅಂತ ಲಿಸ್ಟ್ ಬೇಕು. ಯಾಕೆ ಸರ್? ವಿ ಆರ್ ಫ್ರಮ್ ವಿಜಿಲೆನ್ಸ್. ನನ್ನ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿಗೆ ಬರಕ್ಕೆ ಹೇಳಿದ್ರು ಸರ್. ಯಾಕೆ ಸರ್ ನನ್ನ ಐಟಮ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. 4 ಜನ ನನ್ನ ಶೋರೂಮಿಗೆ ಬಂದು 4 lakhs ವರ್ತು ಐಟಮ್ಸ್ ತಗೊಂಡ್ರು ಸರ್. ಅವರು ಇದೇ ತರ 5-6 ಶಾಪಲ್ಲಿ ದುಡ್ಡನ್ನ ದೇಪ್ಕೊಂಡು ಹೋಗಿದ್ದಾರೆ. ಆ ಕಳ್ಳರನ್ನ ಹಿಡ್ಕೊಂಡ್ರೆ ದುಡ್ಡು ಸಿಗೋದು ಅಂತ ಹೇಳ್ಬಿಟ್ರು. ಆ ಮೀನ ಬೇಡ ಅಂತ ಬಿಚ್ಕೊಟ್ಟು ಹೊಡೆಯ ಮಾತ್ರ ನನ್ನ ಹತ್ರ ಇರೋದು. ಮಾ, ನೀನು ಒಡವೆ ಯಾವುದಾದ್ರೂ ಇಟ್ಟರೆ ಆ ಮೀನ ಬೇಡ ಅಂತ ಬಿಚ್ಕೊಟ್ಟು ಹೊಡೆಯ ಮಾತ್ರ ನನ್ನ ಹತ್ರ ಇರೋದು. ಅಮ್ಮ ಅಮ್ಮ ಆಗದಾದ್ರೆ ಕೊಡಮ್ಮ. ಯಾವ ಕಾರಣಕ್ಕೂ ಮುಂದಿನ ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟೋ ಆಗಿಲ್ಲ ನೀನು. ಆ ಸೂರ್ಯ ಯಾವಾಗ್ಲೂ ನಿಮ್ಮನ್ನ ಕಿಂಡಲ್ ಮಾಡ್ಕೊಂಡೇ ಮಾತಾಡ್ತಾನೆ. ಇದನ್ನ ಹೇಳಿ ಇವತ್ತೊಂದು ಬಾಯಿ ಮುಚ್ಚಿಸ್ತೀನಿ. ಮತ್ತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ರೋಹಿಣಿ, ಅದೇನು ವಿಷಯ ಅಂತ ಹೇಳುತ್ತಾಯಿ? ಇಲ್ಲಿ ನೋಡಿ ಮಾವ, ಏನಪ್ಪ ಇದು? ಸಕ್ರಿ ಮುಖದಲ್ಲಿ ಒಂದು ಚೂರು ಸಂತೋಷನೇ ಕಾಣಿಸ್ತಲ್ವಲ್ಲ? ಇದೇನಾದ್ರೂ ಆ ಸೂರ್ಯನ ಗೊತ್ತಾಗ್ಬೇಕು. ಸುಮ್ಮನೆ ಬಿಡೋ ಮಾತೇ ಇಲ್ಲ. ಏನ್ರ ಯೋಚನೆ ಮಾಡ್ತಿದ್ದೀರಾ? ಲಕ್ಕಿ ಬಗ್ಗೆ ಕಣೆ. ಅವ್ರ ಬಗ್ಗೆ ಏನು ಯೋಚನೆ? ಅವ್ರ 60ನೇ ವರ್ಷದ ಹುಟ್ಟದ ಬಗ್ಗೆ ನಾನೇನು ಕೊಡ್ಸಕ್ಕಾಗ್ಲಿಲ್ಲ. ಕಡೆ ಪಕ್ಷ ಇವಾಗ್ಲಾದ್ರೂ ಅವ್ರಿಗೆ ಏನಾದ್ರು ಕೊಡ್ಸೋಣ ಅಂತಂದ್ರೆ ಕೈಯಲ್ಲಿ ₹1 ಇಲ್ಲ ಕಡಿಮಿನ. ಮಾವ, ಅದು ನೀವೇನು ಅನ್ಕೊಳಲ್ಲ ಅಂದ್ರೆ ನಾನೊಂದು ಮಾತು ಕೇಳ್ತೀನಿ. ನಾನು ನೊಂದ್ಕೊಳ್ಳೋ ಅಂತ ನೀವೇನು ಕೇಳಲ್ಲ ಅಂತ ನನಗೆ ಗೊತ್ತು, ಕೇಳು. ಅತ್ತೆ ಹತ್ರ ನನಗೆ ಅಂತ ಕೊಟ್ಟಿರೋ ಅಜ್ಜಿ ಒಡವೆಗಳಿವೆ. ಈಗ ಅದ್ರ ಅವಶ್ಯಕತೆ ಸ್ವಲ್ಪ ಇತ್ತು. ನಮಸ್ತೆ ಮೇಡಮ್. ನಮಸ್ತೆ ಅಣ್ಣ. ಯಾವ ಒಡವೆ ನೋಡ್ತೀರಾ? 2 ಎಳೆ ಚೈನ್ ಬೇಕಾಗಿತ್ತು. ಇದೆಷ್ಟು ಗ್ರಾಮ್ ಬರುತ್ತೆ ಅಂತ ನೋಡಿ ಹೇಳಿ. 60 ಗ್ರಾಮ್ ಇದೆ. ಒಂದು ಅಂದಾಜು 3 ಲಕ್ಷ ಆಗ್ಬೋದು. ತಗೊಳ್ಳಿ ಅಣ್ಣ. ಇದು ಎಷ್ಟು ವ್ಯಾಲ್ಯೂಷನ್ ಆಗುತ್ತೆ ಅಂತ ನೋಡಿ ಹೇಳಿ. ಎಷ್ಟು? 3 ಲಕ್ಷ ಬರುತ್ತೋ ಅದಕ್ಕೆ? ಡೂಪ್ಲಿಕೇಟ್ ಒಡವೆ ಕೊಟ್ಟು ಚಿನ್ನದ ಒಡವೆ ತಗೊಂಡೋಗೋಣ ಅಂತ ಪ್ಲಾನ್ ಮಾಡಿದ್ದೀರಾ? ಆಸೆ ಆಸೆ ಆಸೆ